ನಗುವ ಹೂವಾದ ಪ್ರೇಯಸಿ. ಏನ್ರಲ್ಲ ಇದು? ಯಾಕೆ ನೋಡ ಕುತ್ಕೊಂಡ್ರೆ? ಸಿದ್ಧ ಯಾಕಲ ಪೆಂಡಲ್ ಹಾಕ್ಲಿ ಹಚ್ಚಿಲ್ಲ ಅಣ್ಣ ರಾವ್ಕಾಲ ಕಳೀಲಿ ಅಂದ್ರು. ರಾವ್ಕಾಲ? ಅಧ್ಯಕ್ಷರು ಹೇಳ್ಬೇಕಣ್ಣ, ರಾವ್ಕಾಲ ಕಳೆದ ಮೇಲೆ ಕೆಲಸ ಶುರು ಮಾಡುವಂತ. ನಿನ್ಗಾರ ಜ್ಞಾನ ಬೇಡವಲ್ಲ? ಇವತ್ತು ಶುಕ್ರವಾರ ಮಧ್ಯಾಹ್ನ ಮೇಲೆ ಅಲ್ಲ ರಾವ್ಕಾಲ ಬರೋದು. ಇವತ್ತು ಶನಿವಾರ ಅಲ್ವಣ? ಅಯ್ಯೋ, ಶನಿವಾರ ಯಾವ್ದು ಭಾನುವಾರ ಯಾವ್ದು ಒಂದು ಗೊತ್ತಿಲ್ವಲ್ಲ ನಿಮ್ಗೆ? ನಿಮ್ಮಂತ ಅಧ್ಯಕ್ಷನ್ ಕಟ್ಕೊಂಡು ನಮ್ಗೆ ಏನ ಬೇಕಾಯ್ತು. ಆಳೆಲ್ಲ ಜನ ಕರ್ಕೊಂಡ್ಬರ್ಕೊಂಡು ಹೋಗ್ರೆ. ಅಯ್ಯೋ ಶಿವನೇ, ಎತ್ತಲ್ಲ ಮಕ್ಕ ನೋಡಿ ಎತ್ತಲೋ. ನಾನ್ ಎತ್ಬೇಕಣ್ಣ, ಬಿಳಿ ಬಟ್ಟೆ ಹಾಕೊಂಡ್ಬಿಟ್ಟಿವ್ನೆ. ಇದು ಬೇರೆ ಕೇಳು. ನಡಿ ಜನ ಕರ್ಕೊಂಬ. ಆಯ್ತು. ಈ ಶಂಕರಪ್ಪ ಅಧ್ಯಕ್ಷ ಉಪಾಧ್ಯಕ್ಷನ ಅಲ್ಲಾಡಿಸ್ತಾನಲ್ಲ, ಗೊಂಬೆ ಕುಣಿಸ್ತಾನೆ. ಎಷ್ಟಾದ್ರು ಕಂಟ್ರಾಕ್ಟ್ ಅಲ್ವಣ ಅವರು? ಇವರು ನಮ್ಮ ಅಧ್ಯಕ್ಷರು ಮಲ್ಲಪ್ಪಣ್ಣ, ಇವರು ಸಿದ್ದರಾಜು ಉಪಾಧ್ಯಕ್ಷರು. ಸಾಹೇಬ್ರೆ, ನಮ್ಮ ಜನ ಕುರಿ ಕೂದ್ರೆ ಮಕ ತೋರ್ಸೋದು. ಇವ್ರನ್ನ ಎಳ್ಕೊಂಬಂದು ಇಲ್ಲಿ ಕುಂಡ್ರಿಸೋ ಹೊತ್ತಿಗೆ ಇನ್ನೊಂದ್ಕಿಂತ ಹುಟ್ಟು ಬಂದಂಗೆ ಆಯ್ತದೆ. ರಾವ್ ಕಾಲ ಬರ್ತದೆ, ನೀವು ಶುರು ಹಚ್ಕೊಳ್ಳಿ. ಶಿವ, ನಮಸ್ಕಾರ ಗ್ರಾಮಸ್ಥರಿಗೆ. ನಿಮ್ಮ ಊರಿಗೆ ಕುಡಿಯೋ ನೀರಿನ ಯೋಜನೆಯನ್ನ ತರ್ತಾ ಇದ್ದೀವಿ. ಎಲ್ಲಿಯಪ್ಪ ಕೊಡಿಯ ಫೈಲು? ಇಲ್ಲಿದೆ ನೋಡಿ ಆ ಯೋಜನೆ. ಈ ಯೋಜನೆಯ ಪ್ರಕಾರ ನಿಮ್ಮ ಊರಿನ ಕುಡಿಯೋ ನೀರಿನ ಸಮಸ್ಯೆ ಶಾಶ್ವತವಾಗಿ ದೂರ ಆಗಿ ಹೋಗುತ್ತೆ. ಬೇರೆ ಬೇರೆ ಕಡೆ 6 ಬೋರ್ವೆಲ್ಗಳನ್ನು ಕೊಡಿಸ್ತೀವಿ. ಒಂದು 50,000 ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ಅನ್ನು ಕಟ್ಟಿಸ್ತೀವಿ. ದೊಡ್ಡದು. ಈ ಬೋರ್ವೆಲ್ಗಳಿಂದ ಟ್ಯಾಂಕಿಗೆ ಪೈಪ್ ಲೈನ್ ಅನ್ನು ಹಾಕಿಸಿ ಅಲ್ಲಿಂದ ನಿಮ್ಮ ಹಳ್ಳಿಗೆ ಶಾಶ್ವತವಾಗಿ ನಿತ್ಯ ನೀರು ಪೂರೈಕೆ ಆಗೋ ಹಾಗೆ ಮಾಡ್ತೀವಿ. ಕೇರಿಗಂದು ಬೋರ್ ಬಾವಿ ಕೊಡ್ಸಿದ್ರೆ ಸಾಕು. ಟ್ಯಾಂಕ್ ಕಟ್ಸೋದ್ ಯಾಕೆ, ಪೈಪ್ ಲೈನ್ ಹಾಕ್ಸೋದ್ ಯಾಕೆ? ಬೋರ್ ಬಾವಿ ಕೊರ್ದು ಭೂಮಿಯೊಳಗ ನೀರೆಲ್ಲ ಪಾತಾಳ ಇಳಿದ್ಬಿಟ್ಟದ. ಮತ್ ತಿರ್ಗಾ ಬೋರ್ ಬಾವಿನ ಯಾಕ ಕೊರ್ಸೋದು? ಓಡೋ ನೀರ್ನ ನಿಲ್ಸ್ಬೇಕಂತೆ, ನಿಂತಿರೋ ನೀರ್ನ ಹಿಂಗಿಸ್ಬೇಕಂತೆ. ಇನ್ಯಾಕ್ ಮತ್ತ ಬೋರ್ವೆಲ್ ಕೊರಿಯೋದು? ಕೊರ್ದಿರೋ ಬೋರ್ವೆಲ್ನಾಗೆ ನೀರ್ ಬರಕಿಲ್ಲ, ಹೊಸ್ತಾಗಿ ಯಾಕೆ ಕೊರ್ಸ್ಬೇಕು? ಬಹುಮಾನಕ್ಕ ಕುತ್ಕೊಳ್ಳ ಸಾಕು. ಅಂಗಿ ಮಂಗಿ ಕೈಲಿ ರೊಟ್ಟಿ ಕೊಟ್ರೆ ಯಾವ ಕಡೆಯಿಂದ ಕಡ್ಕೊಂಡ್ ತಿನ್ಲಿ ಅಂದ್ಲಂತೆ. ಹಂಗಾಯ್ತು ನಿಮ್ ಕತೆ. ಕುಡಿಯೋ ನೀರಿಗೆ ಬೇಡ ಅಂತಿರಲ್ರು. ಈ ಸ್ಕೀಮ್ ಬಂದಿರೋದೇ ನಮ್ ದೊಡ್ಡ ಭಾಗ್ಯ, ತಿಳ್ಕೊಳ್ಳಿ. ಕುಡಿಯೋ ನೀರು ಕೊಡ್ತೀವಿ ಅಂತ ದೊಡ್ಡ ಸಾಹೇಬ್ರು ಅಲ್ಲಿಂದ ಇಲ್ಲಿ ಗಂಟ ಬಂದಿರೋವಾಗ ಹಿಂಗ್ ಕ್ಯಾತೆ ತೆಗ ಸರಿನಾ? ಯೋಚನೆ ಮಾಡಿ. ಒಸಿ ಬಾಯಿ ಮುಚ್ಚೊಂದು ಕೂತ್ಕೊಳ್ಳಿ. ಮಾತಾಡ್ಲಿ. ಸಮುದಾಯ ಭಾಗವಹಿಸ್ಬೇಕು ಅಂತಾನೆ ತಾನೇ ಈ ಸಭೆ ಕರೆದಿರೋದು ನಾವು. ಸರಿ ಆಯ್ತು, ಮಾತಾಡಿ. ಸಾಹೇಬ್ರೆ, ನಮ್ಮೂರ್ಗೆ ಕುಡಿಯೋ ನೀರಿನ ಕೊರತೆ ಅಷ್ಟಾಗಿ ಕಾಣದು. ಕೂತಿರೋ ಕೆರೆ ಊಳಂದೆಚ್ಚಿ ಸಾಕು, ಯಾವತ್ತು ನೀರಿನ ಬರ ಇರಕ್ಕಿಲ್ಲ ನಮ್ಮೂರ್ಗೆ. ಊಳೆತ್ತಿಸ್ಬಿಟ್ರೆ ನೀರು ಅದಕ್ಕೇನು ಮಾಡಿ ಚೆನ್ನಕ್ಕ? ಆಕಾಶದಿಂದ ಮಳೆ ತರಿಸ್ಬಿಡ್ತೀಯ? ಏನ್ ನಿಮ್ಮಿನ್ ತರ್ಸಕ್ಕಾಯ್ತದ? ಕೆರೆ ಊಳು ಎತ್ತಿಸಿದ್ರು ತಾನೇ ನಮ್ಮೂರ್ಗೆ ಒಳ್ಳೇದಾಗೋದು. ಓಹೋ, ಊರ್ಗೆ ಒಳ್ಳೇದ್ ಮಾಡೋಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ ಭಾಗ್ಯಮ್ಮ ನೀನು? ಬಾಯಿ ಮುಚ್ಕೊಂಡು ಕೂತ್ಕೋ. ದೊಡ್ಡ ಸಾಹೇಬ್ರು ಏನ್ ಹೇಳ್ತಾರೋ ಅದನ್ನ ಕೇಳು, ಆಮ್ಯಾಕ್ ಮಾಡುವಂತೆ ನೀನು. ಒಳ್ಳೇದ ನೀವ್ ಮಾತಾಡಿ ನೋಡಿ. ಈ ಯೋಜನೆಯ ಅಂದಾಜು ವೆಚ್ಚ 20 ಲಕ್ಷ ರೂಪಾಯಿ. 20 ಲಕ್ಷ ಕಂಡ್ರಲ್ಲ. ಆದ್ರೆ ಇದರ 10% ಅಂದ್ರೆ 2 ಲಕ್ಷ ರೂಪಾಯಿ ಹಣವನ್ನ ಸಮುದಾಯ ಅಂದ್ರೆ ನೀವೆಲ್ಲ ಸೇರಿ ನಿಮ್ಮ ಕೈಯಿಂದ ಹಾಕಬೇಕಾಗುತ್ತೆ. ದನಗಳಿಗೆ ನೀ ತೋರ್ಸ್ಬೇಕು. ಹೋಯ್ತೀನಿ. ಎಮ್ಮೆ ಮೈ ತೋರಿಸ್ಬೇಕನ? ಶಿವಪೂಜೆಗೆ ಹೊತ್ತಾಯ್ತು, ಬತ್ತೀನಿ ಕಣ. ಅದನ್ನೆಲ್ಲ ಆಮ್ಯಾಗ ಮಾಡ್ಕೊಳ್ಳಿ. ಕುದುರಿ ಮೀಟಿಂಗ್ ಆದ್ಮೇಲೆ ಸಾಹೇಬ್ರು ಬೊಬ್ರು ಅಂತ ಸಿನಿಮಾ ತೋರಿಸ್ತಾರೆ. ಅಣ್ಣವ್ರದ್ದು ನೋಡು, ಡಬ್ಬಿ ತಂದವ್ರೆ. ನಾನಾ? ಹೂವನಿ ಸಾ, ನಾನೇ ತೋರಿಸ್ತೀನಿ. ಅಲ್ಲ ಸಾ, ಎಲ್ಲಕ್ಕೂ ಮೊದಲು ಹಣದ ವಿಷಯ ಯಾಕೆ ಕೇಳಿದ್ರಿ ನೀವು? ಹೇಳಲೇಬೇಕಲ್ಲ ಶಂಕರಪ್ಪ. ನಿಮ್ಗೆ ಹೇಳಕ್ ಬರಕ್ಕೆಲ್ಲ ಸುಮ್ಮನೆ ರೀ, ನಾ ಹೇಳ್ತೀನಿ. ಅಣ್ಣಂದ್ರೆ ಅಕ್ಕಂದ್ರೆ ನೋಡ್ರಪ್ಪ, ಈ ಸ್ಕೀಮ್ ಏನ್ ಜಾರಿ ಆಗಿದೆಯಲ್ಲ, ಇದು ಸುಮ್ಮನೆ ಹಂಗೆ ಆಗಿಲ್ಲ. ಇದಕ್ಕೆ ನಾನು, ಮಲ್ಲಪ್ಪಣ್ಣ, ಸಿದ್ದರಾಜು ಇಲ್ಲಿಂದ ವಿಧಾನಸೌಧ ಇಲ್ಲಿ ತನಕ ಓಡಾಡ್ ಆಗೈತಿ. MLA, MP, ಮಿನಿಸ್ಟ್ರು ಕಾಲ್ ಹಿಡ್ಕೊಂಡು ಗೋಗರ್ಕೊಂಡು ಸ್ಯಾಂಕ್ಷನ್ ಮಾಡಿವಿ. ಇದನ್ನೇನಾದ್ರೂ ನೀವು ಬಿಟ್ರಿ ಕೆಟ್ರಿ, ತಿರ್ಗಾ ಈ ಹಳ್ಳಿಗೆ ಯಾವತ್ತು ಸ್ಯಾಂಕ್ಷನ್ ಆಗಕ್ಕಿಲ್ಲ, ತಿಳ್ಕೊಳ್ಳಿ. ಕುಡಿಯೋ ನೀರು ಅಂದ್ರೆ ಏನು ಹುಡುಗಾಟವ? ಈಗೇನೋ ಹೊಸಿ ನೀರಿನ ಅನುಕೂಲ ಅದ. ಈ ಚೆನ್ನಕ್ಕನಂತವ್ರಿಗಂತೂ ಏನು ತಿಳಿಯಕ್ಕಿಲ್ಲ. ಮುಂದದೆ ಮಾರಿ ಹಬ್ಬ,
ಒಂದ್ ಕೊಡ ನೀರಿಗೆ ಮೈಲಿ ಗಟ್ಲೆ ನಡಿಬೇಕಾಗ್ತದೆ, ತಿಳ್ಕೊಳ್ಳಿ. ದನ ಕರು ಮೂಕ್ ಪ್ರಾಣಿಗೆ ಒಂದ್ ಗುಟಕ್ ನೀರ್ ಸಿಗಾಕಿಲ್ಲ, ತಿಳ್ಕೊಳ್ಳಿ. ಏನ್ಲಾ ತೊಳೆಯಾಕು ನೀರ್ ಇಲ್ದಂಗ ಆಯ್ತದೆ, ಗಳಿಗೂ ರಾವು ಕಾಲ. ಅದ್ ಸರಿ ಕಣ, ಅದಕ್ಕೆ ನಾವ್ ಯಾಕ ದುಡ್ಡು ಕೊಡ್ಬೇಕು? ನೀರ್ ಕುಡಿಕಿಲ್ವಲ್ಲ ಅದಕ್ಕೆ. ಈ ಜನ ದುಡ್ಡು ಎಂದಿಗೆಟಿಗೆ ದನ ಬೆದರ್ದಂಗೆ ಬೆದರ್ ಬಿಡ್ತಾರೆ, ಅದಕ್ಕೆ ಕೊಯ್ರಿ ಹಾಕ್ತಾರೆ. ಇವ್ರಿಗೆ ನಿಧಾನವಾಗಿ ಮೂಗ್ದರ ಹಾಕ್ಬೇಕು. ತಡ್ಕಳಿ ಅಣ್ಣಂದ್ರೆ ಅಕ್ಕಂದ್ರೆ ನೋಡಿ, ಇದು ನಮ್ಮ ಮರ್ವಾದಿ ಪ್ರಶ್ನೆ, ನಮ್ಮ ಗ್ರಾಮ ಪಂಚಾಯತಿ ಮರ್ವಾದಿ ಪ್ರಶ್ನೆ. ಬೇಡ, ನಿಮಗೆ ದುಡ್ಡಿನ ವಿಚಾರ ಬೇಡ, ನೀವು ದುಡ್ಡು ಕೊಡೋದು ಬೇಡ, ಅದೆಲ್ಲ ನಾನು ನೋಡ್ಕೋತೀನಿ, ಆಯ್ತಾ? ಯಾಕೆ ಕಾಂಟ್ರಾಕ್ಟ್ ಹೊಡಿಯಕ್ಕ? ನೀವು ಕಟ್ಟಿದ್ದಲ್ಲ 3 ದಿನಕ್ಕೆ ಮುರಿದು ಬಿದ್ದಾವೆ. ಅಮ್ಮ ಬಾಲ್ನಾಗಮ್ಮ, ನಾನು ಆಗಿದ್ಕೆ 3 ದಿನ ನಿಂತ್ಕೊಂಡತೆ, ಬೇರೆಯವ್ರಾದ್ರೆ 3 ಗಂಟೆಗೆ ಬಿದ್ದೋಯ್ತದೆ. ಕುತ್ಕ. ನೋಡಿ, ನಾವಿಲ್ಲಿ ಸಭೆ ಸೇರಿರೋದು ಕಾಂಟ್ರಾಕ್ಟ್ ವಿಷಯ ಮಾತಾಡೋಕ್ಕಲ್ಲ, ಸಮುದಾಯದ ಸಹಭಾಗಿತ್ವದಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸೋದಕ್ಕೆ. ನೀವು 2 ಲಕ್ಷ ರೂಪಾಯಿಗಳನ್ನ ಸಂಗ್ರಹ ಮಾಡಲೇಬೇಕಾಗುತ್ತೆ. ಅದಕ್ಕೆ ದುಡ್ಡೇ ಯಾಕೆ ಆಗ್ಬೇಕು ಸಾಹೇಬ್ರೆ? ಮನೆಗೊಂದು ಆಳ್ ಬಂದು ದುಡಿದ್ರೆ ಆಗಕ್ಕಿಲ್ವಾ? ಹೌದೌದು, ದುಡ್ಡೆಲ್ಲೈತೇನಂತಾವ. ಅದಕ್ಕೇನೆ ಸಮುದಾಯ ಬಿಡಿ ಸರ್, ಅದ್ ನಾವ್ ಹೇಳ್ಕೊತೀವಿ, ಮುಂದುವರ್ಸಿ ಸರ್. ಮುಂದುವರಿಸಿ ಸರ್, ನಾವು ಹೇಳ್ಕೊತೀವಿ. ಯೋಜನೆಗಳು ಅಂದ್ರೆ ಯೋಜನೆಗಳು, ಅದನ್ನ ಜಾರಿ ಮಾಡೋದಷ್ಟೇ ನನ್ನ ಕೆಲಸ. ಯಾವಾಗ್ಲೂ ಸ್ಕೀಮ್ ಅಂತ ಮ್ಯಾಲಿಂದ ಯಾಕೆ ಸ್ಕೀಮ್ ತರೋದು? ಪಂಚಾಯತಿಗೆ ಫಂಡ್ ಕೊಟ್ಬಿಡೋದು. ನಮ್ಗೇನ್ ಬೇಕು ಅಂತ ನಮ್ಗೂ ಗೊತ್ತು. ಹೌದು, ಹಿಂಗಿಂಗೆ ಆಗ್ಬೇಕು ಅನ್ನೋ ಚೌಕಟ್ ಬಿಟ್ಟು ನಮ್ಗೇನ್ ಆಗ್ಬೇಕು ಅನ್ನೋ ತೀರ್ಮಾನ ನಾವೇ ಮಾಡ್ಕೋತೀವಿ. ಎಲ್ಲ ಕುಂತ ಅವರು ನಮ್ಗೆ ಕುಲಾವಿ ಒಲಿಬೇಕು. ನೋಡಿಮ್ಮ, ನೀವೆಲ್ಲ ನಿಮ್ಮ ಹಳ್ಳಿ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ, ದೇಶ ಮಟ್ಟದಲ್ಲಿ ಯೋಚನೆ ಮಾಡಬೇಕು, ರಾಷ್ಟ್ರ ಮಟ್ಟದಲ್ಲಿ ಯೋಚನೆ ಮಾಡಬೇಕು. ಇಂಥ ಯೋಜನೆಗಳನ್ನ ನೀವು ಮಾಡ್ಲಿಕ್ಕೆ ಸಾಧ್ಯನಾ? ಅದಕ್ಕೆ ಯೋಜನಾ ತಜ್ಞರು ಬೇಕು, ತಂತ್ರಜ್ಞರು ಬೇಕು, ಆಮೇಲೆ ಸಮಗ್ರವಾದ, ವಿಶಾಲವಾದ, ತಾತ್ವಿಕವಾದ ತಿಳುವಳಿಕೆ ಬೇಕು. ಗೊತ್ತಾಯ್ತಾ ಸಿದ್ಧ? ಕಾರದೇನಿಗೆ ಚೆನ್ನಾಗ ನಿನಗೆ ಗೊತ್ತಾಯ್ತಾ? ಇದನ್ನೆಲ್ಲ ಹೇಳಿದ್ ಇವ್ರಿಗೆ ಗೊತ್ತಾಗಿಲ್ಲ, ನಿಮ್ಗಿನ್ನೇನು ಗೊತ್ತಾಯ್ತದೆ? ಸಾಹೇಬ್ರೆ, ಈ ಜನರ ಯೋಚನೆ ಮಟ್ಟ ಈ ಮಟ್ಟದಲ್ಲಿರುವಾಗ ಇದೆಲ್ಲ ಆಗಕ್ಕೆ ಹೆಂಗ್ ಸಾಧ್ಯ ಅಂತೀನಿ ಸರ್. ಕೇರಳದಲ್ಲಿ ಹಳ್ಳಿ ಜನ 5 ವರ್ಷಗಳಿಂದ ತಮ್ಮ ಯೋಜನೆನ ತಾವೇ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಅಂತಾನೆ ಅಲ್ಲಿನ ಸರ್ಕಾರ ಪಂಚಾಯತಿಗೆನೆ ಅನ್ಟೈಟ್ ಫಂಡ್ ಕೊಟ್ಟು ಅವಕಾಶ ಮಾಡಿಕೊಟ್ಟಿದೆ. ಇಲ್ಲೇನಾದ್ರೂ ಅಂತ ಅವಕಾಶ ಇದೆಯಾ ನಮ್ಮ ಕರ್ನಾಟಕದಲ್ಲಿ? ಯಾರು ಇವರು? ಪೇಪರ್ನವ್ರು ಸರ್? ಹೌದಮ್ಮ, ಹೌದು. ಕೇರಳ ಸರ್ಕಾರದಲ್ಲಿ ಕಾನೂನನ್ನೇ ಬದಲಾಯಿಸಿ ಗ್ರಾಮ ಪಂಚಾಯಿತಿಯಲ್ಲಿ ಇಂಥ ಸೌಲಭ್ಯವನ್ನು ಮಾಡಿದ್ದಾರೆ. ಅಲ್ಲಿ 40% ಹಣ ಈ ಅನ್ಟೈಡ್ ಫಂಡ್ ನಲ್ಲಿದೆ. ಕರ್ನಾಟಕದಲ್ಲಿ ಇನ್ನೂ ಅದು ಜಾರಿಗೆ ಬಂದಿಲ್ಲ. ಕೇರಳದಲ್ಲಿ ಆಗಿದ್ದು ಕರ್ನಾಟಕದಲ್ಲಿ ಇನ್ನೂ ಯಾಕಾಗಿಲ್ಲ ಹೇಳಿ ಸ್ವಾಮಿ? ಅದನ್ನ ನಾನು ಮಾಡಕ್ಕಾಗೋದಿಲ್ಲ, ಅದೆಲ್ಲ ವಿಧಾನಸೌಧದಲ್ಲಿ ತೀರ್ಮಾನ ಆಗ್ಬೇಕಷ್ಟೇ. ಗೊತ್ತಾಯ್ತಾ? ನೋಡಿದ್ರೇನಿಲ್ಲ ವಿಧಾನಸೌಧವಾ? ನೀನ್ಲಾ ಬಿಟ್ಟು ಎಲ್ಲಿ ವಿಧಾನಸೌಧ, ಎಲ್ಲಿ ಗ್ರಾಮ ಪಂಚಾಯತಿ? ಮುಗಿಸ್ಬಿಡಿ ಸಾ, ರಾವ್ ಕಾಲ ಬರ್ತದೆ. ಹೌದು ಸರ್, ರಾವ್ ಕಾಲ ಬಂದ್ಬಿಡ್ತದೆ. ಒಪ್ಕೊಡ್ರಲ್ಲ, ರಾವ್ ಕಾಲ ಬರ್ತದೆ. ಅಲ್ಲ ಶಂಕರಪ್ಪನವ್ರೆ, ನೋಡಿ ಸರ್, ಸಮುದಾಯದ ಸಹಭಾಗಿತ್ವ, ಹಣ, ದುಡ್ಡು, ಅಲ್ಲಿ ಕೇಳಿ ಯೋಜನೆ, ಅಲ್ಲಿ ಹೂ ಅಂದ್ರೆ ನೋಡಿ ಸರ್. ಊರ್ಗೊಳ್ಳೇದಾಗದಾದ್ರೆ ಬೇಡ ಅಂತೀವ. ಒಪ್ಕೋಬೇಡ್ರಪ್ಪ, ಹೊಸ ಯೋಚನೆ ಮಾಡವ, ಆಮೇಲೆ ಕೇಳವ. ಊರಲ್ಲಿ ನೀರ್ ಬರ್ತದೆ ಅಂದ್ರೆ ಯಾಕಕ್ಕ ಬೇಡ ಅಂತೀಯ ನೀನು? ಇರ್ಲಿ ಬಿಡಕ್ಕ, ಆಯ್ತಾ ಸರ್? ತಗೊಳ್ಳಿ. ಬನ್ನಿ ಸರ್, ಬನ್ನಿ ಸರ್. ಎಲ್ಲವ ಜಾಗ ಬಿಡ ಒಂಚೂರು ನೋಡ್ಲಾ, ನಲ್ಲಿಗೆ ಫುಲ್ ಡೆಕೋರೇಷನ್ ಮಾಡಿ ಬಿಡ್ಬೇಕಲ್ಲ. ಆಯ್ತು ಬಿಡಿ, ಮಿನಿಸ್ಟರ್ ಬಂದಾಗ ಮುಂದೆ ಪ್ರಾಬ್ಲಮ್ ಆಗಿ ಯಾಕದಕ್ಕೆ ನಮ್ಗಂಟ ಕಾಲಕ್ಕನ. ನಮಸ್ಕಾರ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ನಮಸ್ಕಾರ ಕನಕ. ಬರ್ಲ ನಿಂತ್ಕೊಳ್ಳಿ ಅಧ್ಯಕ್ಷರೇ. ಕೈಗೂ ಬಾಯಿಗೂ ಸಿಗದೆ ತಲೆ ಮರ್ಸ್ಕೊಂಡು ಓಡಾಡ್ತಿದ್ದೀರಲ್ಲ, ಯಾಕೆ? ಅದೇ ಕನಕ, ಸ್ಕೀಮ್ ಕೆಲಸ ಒಂದು ಗಳಿಗೆನೂ ಪುರ್ಸೋತಿಲ್ಲ, ಎಲ್ಲ ಕೆಲ್ಸದ ಮೇಲೆ ಕೆಲಸ. ಹೌದು, ನೀವೇ ಸೇರ್ಕೊಂಡು ಒಪ್ಪಿಗೆ ಕೊಟ್ಬಿಟ್ರೆ ಹೆಂಗಾಯ್ತದೆ? ಅದು ಜನರ ಒಪ್ಪಿಗೆ ಹೆಂಗಾದ್ದು? ನಿನ್ನ ಎದುರಿಗೆ ಎಲ್ಲರೂ ಒಪ್ಕೊಂಡ್ರಲ್ಲ ಜನಕ, ಪ್ರತಿಯೊಬ್ಬರನ್ನು ಕೇಳಿ ಕೇಳಿ ಒಪ್ತೀವಿ. ಅದು ಒಂದು ಒಪ್ಪಿಗೆನಾ? ನೋಡ್ ಜನಕ, ಆಗ ಒಳ್ಳೆ ಕೆಲಸಕ್ಕೆ ಕಲ್ಲು ಹಾಕ್ಬೇಡ, ತಿಳಿತಾ? ಶಿವ ಮೆಚ್ಚಕ್ಕಿಲ್ಲ. ಯಾವ್ದು ಒಳ್ಳೆ ಕೆಲ್ಸ? ಯಾರ್ದವ್ ತೆವಲ್ಗೆ ಊರ್ನೆ ಮಾರ್ಬಿಡದ? ಜನರು ನಮ್ಮನ್ನ ಪಂಚಾಯತಿ ತಂದಿದ್ ಇದಕ್ಕೇನಾ? ಯಾರ್ದೋ ದುಡ್ಡಿಗೆ ತಾಳ ಹಾಕೊಂಡ್ ಕುಣಿಯೋದ ಸರಿನಾ? ಸರಿನೋ ಬೇಸನೋ, ಯಾರ ತಾಳಕ್ ಕುಣಿಬೇಕು, ಯಾರ ತಾಳಕ್ ಕುಣಿಬಾರ್ದು ಅನ್ನೋದು ನಮ್ಗೆ ಗೊತ್ತದ. ಬರ್ಲಾ, ಇಂತಿಂತವ್ರ ಕೆಲಸನೇ ಮಾಡ್ಬೇಕಂತ ಏನಾರು ರೂಲ್ಸ್ ಇದ್ದ? ನಮಗ್ ತಿಳಿದಂಗ್ ನಾವ್ ಮಾಡ್ತೀವಿ. ಹೋಗು ಮಾಡ್ಕೊಳ್ಳಿ,
ಆದ್ರೆ ಜನರೇನು ಹೆಡ್ರಲ್ಲ. ನಾಳೆ ಹೆಚ್ಚು ಕಮ್ಮಿ ಆದ್ರೆ ನೀವೇ ಮೊದ್ಲು ಹೇಳ್ಬೇಕಾಯ್ತದೆ. ಬದ್ಲು ತಾನೆಯ ನಾವ್ ಹೇಳ್ಕೊತೀವಿ, ನೀನು ನಿನ್ ಪಾಡಿಗೆ ಇರು. ಬರ್ಲಾ? ಅಕ್ಕ ಕೇಳಿದ್ಯಾ, ಆ ಬೋರ್ ಬಾವಿ ನೀರ್ನ ಎತ್ತಕ್ಕಿಲ್ವಂತೆ. ಹ್ಞೂ ಕಣಕ, ಅವ್ರು ಕಟ್ಟಿಸಿರೋ ಟ್ಯಾಂಕಿಲಿ ಒಂದ್ ದನಿ ನೀರು ಇಲ್ವಂತೆ. ಆ 20 ಲಕ್ಷ ಎತ್ಕೊಂಡೋಗಿ ಬೊಚ್ಚಲ್ ಸುರಿದ್ರು. ಆ ಚೆನ್ನಕ್ಕ ಹೇಳ್ದಂಗೆ ಕೆರೆ ಕೂಲಿ ಇಟ್ಟಿದ್ರೆ ಕೂಲಿ ಜನಕ್ಕೆ ಕೂಲಿನಾರು ಸಿಕ್ತಿತ್ತು. ಆ ಚೆನ್ನಕ್ಕ ಹೇಳ್ದದ್ನ ನಾವೆಲ್ ಕೇಳ್ದೋ? ನಾವೇನೋ ಕೇಳ್ದೋ, ನಮ್ ಗಂಡಸ್ರೇನೆ ಕೇಳ್ದೇನೆ ಹೋಗಿದ್ದು. ಆ ಶಂಕರಪ್ಪನ್ ತಾಳ ತಟ್ನಂಗ್ ಕುಣಿತಾರೆ, ಈಗ ಬೇರೆ ದುಡ್ಡು ಕಟ್ಬೇಕಂತೆ. ಯಾರ ಸಾಯಬ್ಬ ಹೇಳಿದ್ದ 2 ಲಕ್ಷ ರೂಪಾಯಿನ ಆ ಶಂಕರಪ್ಪನೇ ಹಾಕವನಂತೆ. ಅವನ್ ದುಡ್ಡು ಹಾಕ್ದಕ್ಕೆ ಇವತ್ತು ನಮ್ ತಲೆಗೆ ಬಂದಿರೋದು. ನಾವೇ ಅದಕ್ಕೆ ಕಟ್ಬೇಕು? ಇದು ಒಳ್ಳೆ ಚಂದ ಆಯ್ತು. ಹಾಲು ಇಲ್ಲ, ನೀರು ಇಲ್ಲ. ನಮ್ ಗಂಡಸ್ರಿಗೆ ನಾವೇ ಹೊಸಿ ತಿಳಿ ಹೇಳಿ ಆ ಚೆನ್ನಕ್ಕಂತ ಕರ್ಕೊಂಡು ಹೋಗ್ಬೇಕು. ಅದೇ ಸರಿ, ಹಂಗೆ ಮಾಡವ. ಹೇಳ್ರಮ್ಮ, ಏನ್ ಬಂದಿದ್ದು? ಅಲ್ಲಕ್ಕ, ಅವತ್ ಮೀಟಿಂಗ್ ಮಾಡೋವಾಗ ನಮ್ ಕೇರಿಗೂ 4 ನಲ್ಲಿ ಹಾಕ್ತಿವಿ ಅಂತ ತಾನೇ ಹೇಳಿದ್ದು? ಹೌದು, ನಮ್ ಕೇರಿಯಾಗೆ ಒಂದೇ ಒಂದ್ ನಲ್ಲಿ ಹಾಕಿರೋದು. ಊರ್ನಾಗ ಮಾತ್ರ ಬೀದಿಗೂ ನಲ್ಲಿ ಹಾಕವ್ರೆ. ನಲ್ಲಿ ಒಂದು ಹಾಕ್ಬಿಟ್ರೆ ನೀರ್ ಬರ್ಬೇಕಲ್ಲ. ನೀರ್ ಬರ್ತದೋ ಇಲ್ವೋ? ನಲ್ಲಿ ಹಾಕಿರೋದಂತೂ ನಿಜಾನಾ? ಸೋಮ್ಕಿರಲ್ಲ ಸಾಕು, ಎತ್ತೀತು ಅಂದ್ರೆ ಕೊಟ್ಟಿಗೆ ಕಟ್ಟು ಅಂತಿರಲ್ಲ. ನೀರೇ ಇಲ್ಲದ ಮ್ಯಾಕೆ ನಲ್ಲಿ ಹಾಕಿದ್ರೇನು ಹಾಕದೆ ಇದ್ರೇನು ಮುಖ್ಯ. ಅದೇನೋ ದುಡ್ಡು ಕಟ್ಬೇಕಾಯ್ತದಂತಲ್ಲ, ಹೌದಾ ಚೆನ್ನಕ್ಕ? ಹೌದು. ಅಲ್ಲಕ್ಕ, ನೀರೇ ಇಲ್ಲದ ಮ್ಯಾಕೆ ದುಡ್ಡು ಯಾಕೆ ಕಟ್ಬೇಕು? ಯಾಕೆ ಅಂದ್ರೆ ಅವತ್ತು ಸ್ಕೀಮ್ ನ ಒಪ್ಕೊಂಡಿದ್ವಲ್ಲ, ಅದಕ್ಕೆ ಹಿಂಗ್ ಕಟ್ಬೇಕಾಯ್ತದೆ ಅಂತ ಅವತ್ತೇ ಹೇಳ್ಬೇಕಾಗಿತ್ತಲ್ವಕ್ಕ? ಬಣ್ಣದ್ ಮಾತಾಡಿ ನಮ್ ಬಾಯಿ ಮುಚ್ಚಿಸ್ಕೊಂಡೋದ್ರು. ಅದಕ್ಕೆ ಹೇಳಿದ್ದು, ಸರ್ಕಾರದ ಸ್ಕೀಮ್ಗಳು ಹತ್ತಿ ಹಣ್ಣಿದ್ದಂಗೆ ಬಣ್ಣ ಕಾಣ್ತವೆ. ಬಿಡಿಸ್ ನೋಡಿದ್ರೇನೆ ಅದ್ರ ಹುಳುಕು ಪಳಕು ಏನು ಅಂತ ಗೊತ್ತಾಗದು. ನನ್ನ ಮಾತು ಕೇಳಿದ್ರ? ಅಲ್ಲಕ್ಕ, ಕುಡಿಯೋ ನೀರು ಕೊಡ್ತೀವಿ ಅಂತ ಮುಂದ್ ಬಂದ್ರೆ ನಾವ್ ಬೇರೆ ಅನ್ನಕಾಯ್ತದ? ಅದು ಬೇರೆ ಪುಕ್ಸಡೆ ಕೊಡ್ತೀರಿ ಅಂತ ಆಸೆ ಬಿದ್ದು. ನನಗೇನು ಆಸೆ ಇರ್ಲಿಲ್ವಾ? ನಾನೇನ್ ಕುಡಿಯೋ ನೀರು ಬೇಡ ಅನ್ನ. ಸದ್ಯಕ್ಕೆ ನೀರಿನ ಅನುಕೂಲ ಸಾಕು, ಕೆರೆ ಊಳೊಂದ್ ಎಸ್ರಿ ವರ್ಷ ಇಡೀ ಊರಿಗೆ ನೀರಾಯ್ತದೆ ಅಂತಂದೆ. ನನ್ನ ಮಾತು ಕೇಳಿದ್ರ? ಏನೋ ದೊಡ್ಡ ಸಾಹೇಬ್ರಿಗ ತಿಳಿದೇ ಇರೋದು ನಿನಗ್ ತಿಳಿದ್ಬಿಟ್ಟಾತ ಅಂತ ಹೊಸಿ ನಕ್ಸಾರ ಮಾಡ್ದು. ಅದು ಬೇರೆ, ಆ ಶಂಕರಪ್ಪ ನಮ್ ಬಾಯಿ ಮುಚ್ಚಿಸ್ಬಿಟ್ಟ. ಇವತ್ತು ಒಂದಾದಂಗೆ ಅವತ್ತೇ ಒಂದಾಗಿದ್ರೆ ಅವ್ರ ಆಟ ನಡೀತಾ ಇತ್ತ? ಇದೆಲ್ಲ ಆಯ್ತಾ ಇತ್ತ? ಆಗೋದಾಗೋಯ್ತು, ಈಗೇನ್ ಮಾಡೋದು ಹೇಳಕ್ಕ? ನೋಡ್ರಪ್ಪ, ಯೋಜನೆ ಅಂತೂ ಮುಗಿತಾ ಬಂತು. ಎಣ್ಣೆ ತೀರದ ಮೇಲೆ ಕಣ್ಬಿಟ್ರೆ ಏನ್ ಲಾಭ? ಮಂತ್ರಿಗಳು ಊರಿಗೆ ಬತ್ತಾವ್ರಂತೆ, ಅವ್ರ ಹತ್ರ ನಮ್ ಕಷ್ಟ ಸುಖ ಹೇಳ್ಕೊಳವ. ಬೇಗ ಬಳಿಲ್ಲ ಅಂದ್ರೆ ಚಿತ್ತಾರ ಮಾಡ್ತಾವನೆ. ಇದೇನು ಮೈಸೂರು ಅರಮನೆ ಅಲ್ಲ, ಬಳಿಲ್ಲ. ಸುಮ್ಕಿರಣು, ನೀನ್ ಕಟ್ಟಿರೋ ಟ್ಯಾಂಕ್ ಅಂತೂ 3 ದಿನ ಬಾಳಕ್ಕಿಲ್ಲ. ನಾನ್ ನೋಡಿದಿರೋ ಸುಣ್ಣ ಬಣ್ಣ ಆದ್ರೂ 4 ದಿನ ಬಾಳದ್ ಬೇಡವಾ? ಉದ್ಘಾಟನೆ ಆಗಿಲ್ಲ, ಆಗ್ಲೇ ಅಪಸಕ್ಕ ನೋಡ್ತೀಯ ನೀನು. ಹಾಕಿ ಅಷ್ಟಿಕ್ಕಲ್ ಬೇಡ, ದೊಡ್ಡ ಚಪ್ಪಡಿ ನನ್ನ ತಲೆ ಮೇಲೆ ಎಳೆದ್ ಬಿಡಿ. ಅದ್ಯಾಕೆ ಸಾಂಗಾಡಿರಿ, ಬಿಡ್ರಿ. ಅಲ್ರಿ, ನಾಳೆನೇ ಅಲ್ವೇನ್ರಿ ಉದ್ಘಾಟನೆ? ಹೌದು. ಒಂದು ಕೆಲಸ ಮುಗಿಸಿಲ್ಲ. ಅದಾಗುತ್ತೆ ಬಿಡಿಸ, ಅದ್ರ ಪಾಡಿಗೆ ಅದಾಗುತ್ತೆ. ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು. ತಲೆ ಕೆಡ್ಸ್ಕೊಂಡ್ರೆ ಇರೋ ಕೂದ್ಲು ಹೊಂಟೋಗ್ತವೆ. ಅಲ್ರಿ, ಏನ್ರಿ ಇದು? ಅಣ್ಣ, ಅಲ್ಲಿ ಟ್ಯಾಂಕ್ ತುಂಬೈತಾ? ಅವನ್ಗೇನ್ ಸಹ ಗೊತ್ತಾಗ್ತದೆ, ಕಾಂದ್ರೆ ಕೀಯನ್ನ ಬರಕ್ಕಿಲ್ಲ. ತುಂಬೈತಿ. ತುಂಬಿಲ್ಲ ಏನ್ರಿ ಇದು ಶಂಕರಪ್ಪ? MLA ಬರ್ಲಿ, MP ಬರ್ಲಿ, ನಾನು ಅವ್ರಿಗೆ ಹೇಳ್ಕೊತೀನಿ. ಉದ್ಘಾಟನೆ ಮಾಡೋ ಮಿನಿಸ್ಟ್ರಿ ಏನು ಟ್ಯಾಂಕ್ ಹತ್ತಿ ಎಣಿಕ್ ನೋಡ್ತಾನ ನೀರ್ ಐತಾ ಇಲ್ಲ ಅಂತ. ಬುಡಿ ಬುಡಿ ಸಹ ಅದು ಆಗುತ್ತೆ. ಸ್ವಲ್ಪ ತಡ್ರಿ ನೋಡೋಣ. ಏನ್ರಿ, ಸ್ವಿಚ್ ಬೋರ್ಡ್ ಈಗ ಫಿಕ್ಸ್ ಮಾಡ್ತಾ ಇದ್ದೀರಲ್ರಿ? ಮೀಟರ್ ಅನ್ನು ಫಿಕ್ಸ್ ಆಗ್ಬೇಕು ಅಟೇ ಸಾ. ಮೋಟ್ರು ಫಿಕ್ಸ್ ಮಾಡಿಲ್ವೇನ್ರಿ? ವಾಟರ್ ಲೆವೆಲ್ ವರ್ಗೂ ಕೇಸಿಂಗ್ ಆಗಿಲ್ಲ ಸಾ. ನೋ ಒಸಿ ಇರಿ ಸಾ, ಸ್ವಲ್ಪ ತಡ್ಕೊಳ್ಳಿ ಸಾ. ಅಲ್ರಿ, ನಾಳೆ ಹೆಚ್ಚು ಕಡಿಮೆ ಆದ್ರೆ ಯಾರ್ರೀ ಜವಾಬ್ದಾರಿ? ಹೆಚ್ಚು ಕಡಿಮೆ ಹೆಂಗಾಗ್ತದೆ ಸಾ? ನಾ ಯಾರು ಸಾ? ಕಂಟ್ರಾಕ್ಟರ್ ಶಂಕರಪ್ಪ ಸಾ. ಒಸಿ ಎಡವಟ್ಟಾಗೋಗಿರೋ ಬಿಟ ಒಪ್ಕೋತೀನಿ. 1-2 ಮೋಟ್ರ್ ಒಳಗಿಳಿಸಕ್ ಆಗಿಲ್ಲ, 1-2 ಬೋರ್ವೆಲ್ ನೀರ್ ಮ್ಯಾಲ ಎತ್ತಾ ಇಲ್ಲ. ಈ ಫಂಕ್ಷನ್ ಅನ್ನು ಮುಗಿದು ಬಿಡ್ಲಿ ಸಾ. ಹಗಲು ರಾತ್ರಿ ನಿಂತ್ಕೊಂಡು ನಾನು ಕೆಲಸ ಮಾಡ್ತೀನಿ. ಅದಕ್ಕೆ ರೀ ನಾ ಬಡ್ಕೊಂಡಿದ್ದು, ಮೊದ್ಲು ಬೋರ್ವೆಲ್ ಕೊರ್ಸೋಣ, ಆಮೇಲೆ ಟ್ಯಾಂಕ್ ಕಟ್ಟಿದ್ರಾಯ್ತು ಅಂತ. ನನ್ ಮಾತು ಎಲ್ಲಿ ಕೇಳಿದ್ರಿ? ದೊಡ್ಡದಾಗಿ ಟ್ಯಾಂಕ್ ಕಟ್ಸ್ಬಿಟ್ರಿ, ಕೊನೆಯಲ್ಲಿ ತರಾತುರಲ್ಲಿ ಬೋರ್ವೆಲ್ ಕೊರ್ಸಿದ್ರಿ. ಈಗ ಪಂಪು ಮಿಷಿನು ಅಂತೀರಿ. ಏನ್ರಿ ಇದು? ಸಾ, ಜನರ ಕಣ್ಣಿಗೆ ಕಾಣೋದು ಆ ಟ್ಯಾಂಕು, ಈ ಮೀಟರ್ ಮೋಟ್ರ್. ಟ್ಯಾಂಕು ಸಾ, ಟ್ಯಾಂಕು. ಯವ್ವಿ ಯಾವ ಪಾರ್ಟಿ ಟ್ಯಾಂಕ್ ನಿಲ್ಸ್ಬಿಟ್ಟಾರಲ್ಲ ಅಂತ ಜನ ಮೂಗ್ ಮೇಲೆ ಬೆಳ್ಳಿಟ್ಕೊಳ್ತಾರೆ. ಹೌದೇನ್ರಿ? ಹೌದು ಸಾ.
ಆಮೇಲೆ ಫಂಕ್ಷನ್ ಮುಗಿದ್ಮೇಲೆ ಜನ ನಿಮ್ಮನ್ನು ಹೆಗಲ ಮೇಲೆ ಕುಂದ್ರಿಸ್ಕೊಂಡು ಕುಣಿದಾಡ್ತಾರೆ. ಸರಿ ರೀ, ಈಗ ನೀರಿಗೇನು ಮಾಡೋದು? ಮಿನಿಸ್ಟ್ರ್ ಬಂದಾಗ ನಲ್ಲಿ ತಿರ್ಸಿದಾಗ ನಲ್ಲಿ ನೀರು ಬರ್ಬೇಕು, ಅಟ ತಾನೇ? ಅಲ್ರಿ, ಇದ್ರ ಪ್ರಕಾರ ಟ್ಯಾಂಕಿನಲ್ಲಿ ನೀರು ಇರ್ಬೇಕಲ್ವೇನ್ರಿ? ಏನು ಮಾಡೋದು ಹೇಳಿ? ಅದು ಇದ್ರಾಗಿರಲ್ಲ, ಇದ್ರಾಗಿರ್ತದೆ. ಹೇಳಿ ಮೇಲೆ ಹೋಗೋ, ಹೇಳಿ ಸಾ. ಈಗ ಮಿನಿಸ್ಟ್ರ್ ಬಂದ ಕೂಡಲೇ ಸಂಕಪ್ಪಣ್ಣ, ನಮ್ಗೆ ಯಾಕೆ ಈ ಶಿಕ್ಷೆ? ನಾವು ಮಾಡಿರೋ ತಪ್ಪಾದ್ರೆ ಏನು ಅಂತ. ಈಗ ಒಂದು ಟ್ಯಾಂಕರ್ ನೀರು ಬಂದದೆ, ಇನ್ನೂ ಒಂದು ಟ್ಯಾಂಕರ್ ಬರಬೇಕು. ಅಲ್ಲಿ ಗಂಟೆ ಹಿಂಗೇ ಕಾಯ್ಬೇಕು. ಇದು ಪಂಚಾಯತಿ ಮರುವಾದಿ ಪ್ರಶ್ನೆ. ಅದ್ಯಾವ ಸೀಮಾ ಪಂಚಾಯತಿ ಮರ್ಯಾದೆ? ಹಿಂಗ ಬೆಳಗಾನ ಸೊಳ್ಳೆ ಕೈಲಿ ಕಚ್ಚಿಸ್ಕೊಳ್ಳೋದು ಪಂಚಾಯತಿ ಮರ್ಯಾದ್ಯಾ? ಅಧ್ಯಕ್ಷರೇ ಕಟ್ಸ್ಕೋತ ಕುಂತವ್ರೆ, ನಿಂದೇನಿಲ್ಲ ಉಪಾಧ್ಯಕ್ಷಂದು. ನೀನು ಸೊಳ್ಳೆ ಕೈಲಿ ಕಚ್ಚಿಸ್ಕೋಬೇಕು, ಚೇಳಿನ ಕೈಲಿ ಕಚ್ಚಿಸ್ಕೋಬೇಕು. ಕಚ್ಚಿರೋದು ಅದೇ ಅಂತ ಕಾಣ್ತದ ಕಣ. ಎಲ್ಲಿ ಎಲ್ಲಿ ಎಲ್ಲಣ್ಣ ಕೇಳು. ಬ್ಯಾಟ್ರಿ ಯಾರು ನೋಡ್ಕೊಡಾರು? ಕಚ್ಚಿರೋದು ಚೇಳು ಕಣ. ಆದ್ರೂ ನೋಡ್ಲಾ ಹೆಂಗೆ ದೇವ್ರ ಕುಂತವ್ರೆ, ಕಮಕ್ ಕಿಮಕ್ಕಂದೆ ಅಂತಿದ್ದೆ ಕಣಪ್ಪ. ಒಂದೇ ಚಳ ಕೊಡಿತದೆ. ಹೊಸಿ ನೀವು ಆದ್ರೂ ನೋಡ್ರಪ್ಪ. ಬಿಡೋ ಸಂಕರಣ, ಜೇಬಲ್ಲಿರೋದು 200-300, ಅದನ್ನ ಎತ್ಕೋಬೇಡ ನೀನು. ಮೂದೇವಿ, ನಿನ್ ದುಡ್ಡು ಯಾರಿಗ್ಲೇಬೇಕು? ತಟ ಡಬ್ಬಿ. ಅಧ್ಯಕ್ಷರೇ, ಎಲ್ಲಿ ತೋರಿಸಿ ಕಚ್ಚಿದ್ದು? ಏನಪ್ಪ ಅದು? ಹಿಮಾಲಯಸ್ನ. ಸುಣ್ಣ ಕಣ ಮಾರಾಯ, ತೋರ್ಸು. ಈ ಕೆಳಗೆ ಇಲ್ಲ. ಕಚ್ಚೋದು ಕಚ್ಚೋದು ಹೊಸಿ ಬ್ಯಾರೆ ಜಾಗದಾಗ ಕಚ್ಚಬಾರ್ದ? ಏನ್ಲ, ಯಾಕೆ ತಡ? ಅದ್ಯಾಕೆ ಈ ದಾರಿ ಬಂದಿ? ಯಾಕ ಆ ಚಂದ್ರಕ್ಕ ಕಾಡ ಎಲ್ರು ಗುಂಪು ಕಟ್ಕೊಂಡು ದಾರಿಗೆ ಅಡ್ಡ ಬಂದು ನಮ್ ನೀರಿನ ಟ್ಯಾಂಕನ್ನ ತಡೆದ್ಬಿಟ್ರು. ಅಧ್ಯಕ್ಷರೇ, ನಾನು ಅವತ್ತೇ ಹೇಳ್ದೆ, ಆ ಚೆನ್ನಕ್ಕನ ಇಲ್ಲಿ ತನಕ ಬೆಳೆಯಕ್ಕೆ ಬಿಡಬಾಡಿ, ಭೂಮಿಗೆ ತುಳಿದು ಬಿಡಿ ಅಂತ. ಈಗ ನೋಡಿ, ಎಲ್ಲಾಕು ಮುಳ್ಳಾಗಿ ಬೆಳೆದವಳೆ. ಅಣ್ಣ, ಅವರೆಲ್ಲ ಒಂದಾಗಿರೋದು ನೋಡಿದ್ರೆ ನಾಳಿಗೆ ಏನಾಯ್ತದೋ ಏನೋ. ಏನಾಯ್ತದೆ? ಮಣ್ಣು. ನಾನಿಲ್ವಾ? ಮೊದಲು ನಲ್ಲಿ ನೀರು ಬರೋಕ್ಕೆ ಒಂದು ದಾರಿ ಆಗಬೇಕು. ಲೇ, ಬರೋದು ಬಂದು ಆಳುಗಳನ್ನಾದ್ರೆ ಕರ್ಕೊಂಬರ್ಬಾರ್ದೇನಿಲ್ಲ? ನಾವು ಒಬ್ಬನ್ ಬಂದಿದ್ದೆ ಹೆಚ್ಚಂತ ತಿಳ್ಕೊ, ಯಾರನ್ನು ಬಿಡ್ತಾ ಇಲ್ಲ, ಎಲ್ರನ್ನು ಹಿಡ್ದಾಕ್ಬಿಟ್ಟವ್ರೆ. ಶಂಕರಪ್ಪಣ್ಣ, ಈಗೇನ್ ಮಾಡೋದು? ಈ ಕೊಡಗಳನ್ನು ಮ್ಯಾಕ್ ತಗೊಂಡೋಗೋರು ಯಾರು? ಇದ್ದೀರಲ್ಲ, ಅಧ್ಯಕ್ಷರು 100 ಕೊಡ, ಉಪಾಧ್ಯಕ್ಷರು 150 ಕೊಡ. ಇದು ಹಳೆದಾತ್ ಕಣಪ್ಪ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಕು. ಸಭೆಯ ಅಧ್ಯಕ್ಷರಾದಂಥ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಮರಿಮಲ್ಲಪ್ಪ ಅವರೇ, ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ತಮ್ಮದೇ ಆದ ಕ್ಷೇತ್ರದ ಸನ್ಮಾನ್ಯ ಸೋಮಶೇಖರದ ಶಾಸಕರವರೇ, ತಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರೇ, ಯೋಜನೆಯ ಅಧಿಕಾರಿಯವರೇ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೇ, ಕಾಂಟ್ರಾಕ್ಟರ್ ಶಂಕರಪ್ಪ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಅಕ್ಕ ತಂಗಿಯಂದಿರೇ, ಅಣ್ಣ ತಮ್ಮಂದಿರೇ ಹಾಗೂ ಗ್ರಾಮಸ್ಥರೇ, ಇವತ್ತಿನ ದಿನ ಅನೇಕ ಜಿಲ್ಲೆಗಳಲ್ಲಿ ಬರಗಾಲ ತತ್ತರಿಸ್ತಾ ಇದೆ. ಮಹಿಳೆಯರು ನೀರಿಗಾಗಿ ಕೊಡವನ್ನು ಹಿಡಿದುಕೊಂಡು ಸುಮಾರು 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಂತ ಪರಿಸ್ಥಿತಿ ಬಂದಿದೆ.
ನಮ್ಮ ಸರ್ಕಾರ ಈ ವಿಷಯವನ್ನು ಗಮನದಲ್ಲಿ ಇಟ್ಕೊಂಡು ಇದೇ ಯೋಜನೆಯನ್ನು ಇಟ್ಕೊಂಡು ಎಲ್ಲ ಹಳ್ಳಿಗಳಿಗೆ ನೀರಿನ ವ್ಯವಸ್ಥೆ ಆಗಲೇಬೇಕಂತೇಳಿ ನಾವು ತೀರ್ಮಾನ ಮಾಡಿ ಪ್ರತಿಯೊಂದು ಹಳ್ಳಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿಸ್ತಾ ಇದ್ದೀವಿ. ನಿಮ್ಮ ಗ್ರಾಮದಲ್ಲಿ ಈಗಾಗಲೇ ಕಟ್ಟಿರ್ತಕ್ಕಂಥ ಈ ಟ್ಯಾಂಕಿನ ಒಟ್ಟು ಅಂದಾಜು ವೆಚ್ಚ ಸುಮಾರು 20 ಲಕ್ಷ. ತಮ್ಮ ಶಾಸಕರು ಬಹಳಷ್ಟು ಒತ್ತಡ ಮಾಡಿ ಈ ಒಂದು ವಿಶೇಷ ಹಣವನ್ನು ನನಗೆ ಇಡ್ಲಿಕ್ಕೆ ಒತ್ತಾಯ ಮಾಡಿದ್ದಕ್ಕೆ ನಾನು ಈ ಹಣವನ್ನು ಇಟ್ಟು ಇವತ್ತು ನಿಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀನಿ. ಆದರೆ ಇವತ್ತು ಖುಷಿ ಆಗ್ತಾ ಇದೆ ನನಗೆ, ನಾನು ನಿಮ್ಮನ್ನು ನೀರು ಕೊಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ. ಎಲ್ಲಕ್ಕಿಂತ ಮಿಗಿಲಾಗಿ ಬೇಕಾದ ಮಾನವನಿಗೆ ನೀರೇ ಜೀವನ. ನಾನು ಕೊಟ್ಟಿದ್ದಕ್ಕೆ ನಿಮ್ಮ ಖುಷಿಯನ್ನು ನೋಡಿ ನನಗೆ ಆನಂದವಾಗಿದೆ. ಇಡೀ ಗ್ರಾಮಸ್ಥರೇ ಇಲ್ಲಿ ಬಂದು ಒಂದು ಹಬ್ಬದ ವಾತಾವರಣ ತರ ನನ್ನ ಈ ಭಾಷಣವನ್ನು ಕೇಳಲು ಸುಮಾರು ಎರಡು ತಾಸಿಂದ ಕೂತಿದ್ದೀರಿ ಈ ಕಾರ್ಯಕ್ರಮದಲ್ಲಿ. ಅಂದ್ರೆ ನಾನು ನಿಮಗೆ ಧನ್ಯ ಹೇಳಲೇಬೇಕು. ನಿಮ್ಮ ಖುಷಿ, ನಿಮ್ಮ ಆನಂದ ಇದೆಲ್ಲ ನೋಡ್ತಾ ಇದ್ರೆ ನನಗೆ ಸುಮಾರು ಮಾತಾಡ್ಬೇಕಂತೇಳಿ ಆಸೆ ಆಗ್ತಾ ಇದೆ. ಆದ್ರೆ ಸಮಯದ ಕೊರತೆ, ಕೆಲಸದ ಒತ್ತಡ, ಸರ್ಕಾರದ ಕೆಲಸಗಳು ಹೋಗ್ಲೇಬೇಕಾಗುತ್ತೆ. ತಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳಿ ತಮ್ಮೆಲ್ಲರಿಗೆ ನಮಸ್ಕರಿಸಿ ನಾನು ಹೋಗ್ತಾ ಇದ್ದೀನಿ. ನಮಸ್ಕಾರ. ಜನರ ಬೇಡಿಕೆಗೆ ಜನರ ಯೋಜನೆ, ಜನರ ಬೇಡಿಕೆಗೆ ಜನರ ಯೋಜನೆ. ಯಾರು ಇವರು? ಪಂಚಾಯತಿ ಮೆಂಬರ್ ಸರ್, ನಮ್ಮ ಅಗೇನೆಸ್ಟ್ ಪಾರ್ಟಿ. ನಮ್ಮ ಕಡೆಯವ್ರನ್ನ ಬಿಟ್ಟು ನಾಯಿ ಓಡಿಸ್ದಂಗೆ ಓಡಿಸ್ಬಿಡ್ಲಾ ಸರ್? ಶಂಕರಪ್ಪ, ನಿಮ್ಮ ರಾಜಕೀಯನೇ ಬೇರೆ, ನಿಮ್ಮ ಕಾಂಟ್ಯಾಕ್ಟ್ ನೀವು ಬೇರೆ. ಸರಿ, ಅದಕ್ಕೆ ಸರಿ ಸುಮ್ಮಿರ್ತೀರಾ? ನಮಸ್ಕಾರ ತಾಯಿ. ನಮಸ್ಕಾರ. ಅಲ್ಲ, ನೀವು ಸಭೆಗೆ ಬಂದು ಭಾಷಣ ಕೇಳ್ದೇನೆ ಇಲ್ಲಿ ಯಾಕೆ ನಿಂತ್ಕೊಂಡಿದ್ದೀರಾ? ನಮ್ ಕಷ್ಟ ಸುಖ ಹೇಳ್ಕೊಳಕ್ಕೆ ಸರ್. ಅವತ್ತಿಂದ ಒಂದೇ ಕ್ಯಾತೆ ಸರ್, ಆಗ ಕೆಲಸಕ್ಕೆ ಕಲ್ಲಾಕೋದು. ನೀವು ನಡೀರಿ ಸರ್. ಯಾವಾಗ್ಲೂ ನಮ್ಮ ಮಾತು ಕೇಳಿ ಒಂದೇ ರಾಗ ಸರ್. ಹ್ಞೂ ಸರ್. ಇವ್ರ ಮಾತು ಕೇಳಿದ್ರೆ ಏನಾರ ಕೆಲಸ ಮಾಡಕ್ ಆಯ್ತದ? ನೀವೊಂದ್ ಸ್ವಲ್ಪ ಸುಮ್ಮಿರ್ತೀರಾ? ನೋಡಿ ಅಧ್ಯಕ್ಷರೇ, ಇವ್ರು ಓಟ್ ಕೊಡೋ ದಣಿಗಳು. ಇವ್ರ ಓಟಿಂದಾನೇ ನೀವು ಅಧ್ಯಕ್ಷರಾಗಿರೋದು. ಹೌದು ಸರ್. ಇವ್ರ ಓಟಿಂದಾನೇ ನಾನು ಮಂತ್ರಿ ಆಗಿರೋದು. ಹೌದು ಸರ್. ಇವ್ರ ಓಟಿಂದಾನೇ ಇವ್ರು MLA ಆಗಿರೋದು. ಹೌದು ಸರ್. ಇವ್ರು ನಮ್ಮ ದಣಿ, ನಾವು ಕೇವಲ ಇವ್ರ ಸೇವಕರು. ಅವ್ರು ಏನು ಹೇಳ್ತಾರೋ ಅವ್ರು ನಾವು ಕೆಲಸ ಮಾಡಬೇಕು. ಹೇಳಿ ತಾಯಿ, ನಿಮ್ದೇನು ಕಷ್ಟ ಇದೆ? ಸೆಕ್ರೆಟ್ರಿ ಬನ್ನಿ, ಅವ್ರೇನೇನು ಸಮಸ್ಯೆ ಹೇಳ್ತಾರೋ ನೀವು ಬರ್ಕೊಂಡ್ಬಿಡಿ. ಹೇಳಿ ತಾಯಿ ನಿಮ್ಮ ಸಮಸ್ಯೆಗಳು. ಅಲ್ಲ ಸ್ವಾಮಿ, ನೀರ್ ಕೊಡ್ದೇನೆ ಕಾಸು ಕೊಡ್ಬೇಕು ಅಂದ್ರೆ ಇದ್ಯಾವ ನ್ಯಾಯ ಹೇಳಿ? ಹಿಂಗ್ ಕೊಡ್ಬೇಕಾಯ್ತದೆ ಅಂತ ಅವತ್ತ ಹೇಳ್ಬೇಕಾಯ್ತಲ್ವಾ ಸಾಹೇಬ್ರೆ? ಅಲ್ಲ ಸ್ವಾಮಿ, ನಾವೇ ನಿಮ್ ಊರಿಗೆ ಸೇರಿದವ್ರು ಅಲ್ವಾ? ಅವ್ರಿಗೊಂದ್ ನ್ಯಾಯ ನಮ್ಗೊಂದ್ ನ್ಯಾಯವಾ? ಇದನ್ನೇ ನಿಮ್ ಸ್ಕೀಮು. ನಮ್ಗೆ ಸ್ಕೀಮೇ ಬೇಡ, ಕೆರೆ ಹೂಳೆತ್ತಿ ಸಾಕು ಅಂದ್ವಿ. ಕೇಳನೇ ಇಲ್ಲ ಸಾಹೇಬ್ರು. ನಮಗೇನ್ ಬೇಕೋ ಅದನ್ನ ಕೊಡದೆ ಬ್ಯಾಡದೆ ಇರೋ ಸ್ಕೀಮ್ ತಂದು ನಮ್ ನೆತ್ತಿ ಮೇಲೆ ಯಾಕೆ ಹೊರೆ ಏರ್ಬೇಕು? ಸ್ವಾಮಿ, ಈ ಕಾಮಗಾರಿನ ಶಂಕರಪ್ಪನಂತ ಕಾಂಟ್ರಾಕ್ಟ್ ಕೊಡೋ ಬದಲು ನಮ್ಗೆ ಕೊಟ್ಟಿದ್ರೆ ಇದಕ್ಕಿಂತ ಚಂದಾಗಿ ಮಾಡ್ತಿದ್ವು. ಕಾಂಟ್ರಾಕ್ಟ್ ಕೊಡದೆ ಹೋದ್ರು ಆದ್ರೂ ಉಸ್ತುವಾರಿನಾದ್ರೂ ಜನಕ್ ಬಿಡ್ರಿ ಸಾಹೇಬ್ರೆ, ಆಗೋ ಮೋಸ ತಪ್ತದೆ. ಆಯ್ತಾ ಅಥವಾ ನಿಮ್ದು ಇನ್ನೇನಾದ್ರೂ ಸಮಸ್ಯೆ ಇದೆಯಾ? ಈಗ ಹೇಳೋದಕ್ಕೆ ಬದ್ದೇಳಿ ಮುಂದ್ ನೋಡವ. ನೋಡಿ, ನೆಗಡಿ ಬಂದಿದೆ ಅಂತೇಳಿ ಮೂಗು ಕರ್ಸ್ಕೊಳಕ್ಕಾಗುತ್ತಾ? ಯಾವುದೇ ಒಂದು ಯೋಜನೆ ಜಾರಿಯಲ್ಲಿ ಬಂದಾಗ ಏನಾದ್ರೂ ಸ್ವಲ್ಪ ಮಟ್ಟಿಗೆ ಲೋಪದೋಷ ಆಗಬಹುದು. ಅಯ್ಯಯ್ಯೋ, ನಮ್ ತಾಯಣಗೂ ಲೋಪ ಗೀಪ ಏನಿಲ್ಲ ಸಾ, ಸುಮ್ನೆ ಗೂಬೆ ಕೂಡಿಸ್ತವೆ. ಶಂಕರಪ್ಪ ನೋಡಿ ತಾಯಿ, ನೀವಿಷ್ಟೊತ್ತು ಹೇಳಿರೋದೆಲ್ಲ ನಾನು ಕೇಳಿದ್ದೀನಿ. ನಮ್ಮ ಸೆಕ್ರೆಟರಿ ಕೂಡ ಬರ್ಕೊಂಡಿದ್ದಾನೆ. ಅದು ಏನೇ ತಪ್ಪಾಗಿದ್ರು ಕೂಡ, ನಿಮ್ದೇನೇನು ಸಮಸ್ಯೆಗಳಿದ್ರು ಕೂಡ ನಾನು ಅದೆಲ್ಲ ಸರಿಪಡಿಸ್ತೀನಿ. ಸರಿ ಸಾಹೇಬ್ರೆ, ಹಂಗಾರ ಈ ಶಂಕರಪ್ಪ ಮಾಡಿರೋ ಅನ್ಯಾಯನೂ ಸರಿಪಡಿಸ್ತೀರಾ? ಶಂಕರಪ್ಪನೇ ಆಗಿರ್ಲಿ, ಅವನಪ್ಪನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಅದನ್ನು ಸರಿಪಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ಈಗ ನನಗೊಂದು ಸ್ವಲ್ಪ ಸಮಯ ಆಗಿದೆ, ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು. ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡ್ತೀರಾ? ನಾನು ಇನ್ನು ಬರ್ತೀನಿ. ನಮಸ್ಕಾರ. ಓಕೆ. ನಮ್ಮ ಶಾಸಕರು ಬನ್ನಿ ಸರ್. ಇಲ್ಲಿ ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಮತ್ತೆ ಅಧ್ಯಕ್ಷರು ಬರ್ತೀನಿ. ಅಮ್ಮ, ನಿಮ್ದೇನು ಸಮಸ್ಯೆ ಇದ್ರು ನಾನು ಬಗೆಹರಿಸ್ಕೊಡ್ತೀನಿ. ನನ್ನ ಮೇಲೆ ವಿಶ್ವಾಸ ಮಾಡಿ, ಗ್ಯಾರಂಟಿಯಾಗಿ ನಿಮ್ಗೆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸೇ ಕೊಡ್ತೀನಿ. ಸೆಕ್ರೆಟರಿ ಇಮಿಡಿಯೇಟ್ ಆಗಿ ಎಲ್ಲ ಆಕ್ಷನ್ ಆಗ್ಬೇಕು. ಅವ್ರದ್ದೇನಿದೆ ನನಗೆ ರಿಪೋರ್ಟ್ ನಾಳೆ ಮಾಡ್ಬೇಕು. ಎಲ್ಲ ಕಂಪ್ಲೀಟ್ ಆಗಿ ನಾನು ಟೇಬಲ್ ಮೇಲೆ ಬಂದಿರ್ಬೇಕು. ಮಿನಿಸ್ಟ್ರಿ ಹೇಳಿದ್ ಕೇಳಿದ್ರಿ ಅಂದ್ರವ, ಬೆಂಗಳೂರು ಟೇಬಲ್ ಮೇಲೆ ಐತಂತೆ ಫೈಲು. ಹೋಗ್ ತಗೊಳ್ರಿ, ಅದೆಂಗ್ ತಗೋತ್ರ. ಮಿನಿಸ್ಟರ್ ಹೇಳವ್ರಲ್ಲ, ಎಲ್ಲ ಸರಿ ಆಯ್ತದೆ. ಅದೇನು ಆಯ್ತದೋ ಅದೇನು ಹೋಯ್ತದೋ. ಅದಾಗ್ಲಿ ಅದಾಗ್ದೆ ಹೋಗ್ಲಿ, ಮುಂದೆ ಹೆಂಗ್ ಆಗ್ದಾರಂಗೆ ನಮ್ ತೀರ್ಮಾನವ ನಮ್ ಕೈಲಿ ಇಟ್ಕೊಳವ. ಜನರ ಯೋಜನೆ, ಜನರ ಬೇಡಿಕೆಗೆ ಸಾಲು ಸಾಲು ಹೆಜ್ಜೆ ಸಾಲು, ಪ್ರತಿ ಕೂಗು ಸಮಪಾಲು. ಸಾಲು ಸಾಲು ಹೆಜ್ಜೆ ಸಾಲು,
ಪ್ರತಿ ಕೂಗು ಸಮಪಾಲು. ಸೊಲ್ಲು ಸೊಲ್ಲು ಸೇರಲಿ ಇಟ್ಟ ಹೆಜ್ಜೆ ಮೂಡಲಿ. ಸೊಲ್ಲು ಸೊಲ್ಲು ಸೇರಲಿ ಇಟ್ಟ ಹೆಜ್ಜೆ ಮೂಡಲಿ. ಕೊಂಬೆರೆಂಬೆ ಹೂವಾಗಲಿ ಬೇರಿಗೆ ತಲೆಬಾಗಲಿ. ಬೇರಿಗೆ ತಲೆಬಾಗಲಿ. ಸಾಲು ಸಾಲು ಹೆಜ್ಜೆ ಸಾಲು ಪ್ರತಿ ಕೂಗು ಸಮಪಾಲು. ಹತ್ತು ಕೂಗು ಹತ್ತು ಕೈ ಒಂದಾಗುವ ಕಾಲವು. ಹತ್ತು ಕೂಗು ಹತ್ತು ಕೈ ಒಂದಾಗುವ ಕಾಲವು. ಮರೆತ ಮಾತು ಮರೆತ ಜನರು ಗುರುತಾಗುವ ಗಳಿಗೆಯು. ಮರೆತ ಮಾತು ಮರೆತ ಜನರು ಗುರುತಾಗುವ ಗಳಿಗೆಯು. ಇರಲಿರಲಿ ತೆರೆದ ಮನ ಮೌನ ಮಾತಾಗುವಾಗ. ಇರಲಿರಲಿ ಎಚ್ಚರ ಜನದನಿಯೋ ಮೊಳಗುವಾಗ. ಇರಲಿರಲಿ ಎಚ್ಚರ ಜನದನಿಯೋ ಮೊಳಗುವಾಗ. ಸಾಲು ಸಾಲು ಹೆಜ್ಜೆ ಸಾಲು ಪ್ರತಿ ಕೂಗು ಸಮಪಾಲು. ಸಾಲು ಸಾಲು ಹೆಜ್ಜೆ ಸಾಲು ಪ್ರತಿ ಕೂಗು ಸಮಪಾಲು. ಸಾಲು ಸಾಲು ಹೆಜ್ಜೆ ಸಾಲು ಪ್ರತಿ ಕೂಗು ಸಮಪಾಲು. ಸಾಲು ಸಾಲು ಹೆಜ್ಜೆ ಸಾಲು